ನೀವು ತುಂಬ ವರ್ಷದಿಂದ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ಬೋದು, ಎಲ್ಲ ರೀತಿಯ ಟ್ರೀಟ್ಮೆಂಟ್ಸು ತೊಗೊಂಡಿರ್ಬೋದು. ಒಂದು IVF ಆಗಿರ್ಬೋದು, IUI ಆಗಿರ್ಬೋದು, ಇಲ್ಲಾಂದರೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿರ್ಬೋದು, ಇಲ್ಲಾಂದರೆ ಸರೋಗೆಸಿ, ಯಾವುದೇ ರೀತಿಯ ಒಂದು ಎಲ್ಲ ಮೆಥಡ್ಸು ಟ್ರೈ ಮಾಡಿರ್ತೀರ. ಇದರಲ್ಲಿ ಯಾರು ಪ್ರಾಬ್ಲಮ್, ಹಸ್ಬೆಂಡ್ ಪ್ರಾಬ್ಲಮಾ ವೈಫ್ ಪ್ರಾಬ್ಲಮ್ ಅಂತೇಳಿ ನಿಮಗೆ ಕನ್ಕ್ಲೂಷನ್ ನೀವು ಬಂದಿರೋದಕ್ಕಿಲ್ಲ. ಎಲ್ಲ ಪ್ರಾಬ್ಲಮ್ಸ್ಗೂ ಯಾವಾಗಲೂ ಯೂಶ್ವಲಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡಿರ್ತಾರೆ. ಅದು ಎರಡು ರೀತಿಯ ಒಂದು ಪ್ರಾಬ್ಲಮ್ ನಮಗೆ ಯೂಶ್ವಲಿ ಡಾಕ್ಟರ್ಸು ಹೇಳ್ಬೋದು, ಇಲ್ಲಾಂದರೆ ಎಲ್ಲಿ ಹೋದರೂ ಎರಡು ಪ್ರಾಬ್ಲಮ್ ಏನಾಗಿರುತ್ತೆ. ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗಿರೋದು, ಫಂಕ್ಷನಲ್ ಪ್ರಾಬ್ಲಮ್. ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಪೆಲ್ವಿಸಲ್ಲಿ ಏನಾದರೂ ಫೈಬ್ರಾಯ್ಡ್ ಯೂಟ್ರಸ್ ಆಗಲಿ, ಇಲ್ಲಾಂದರೆ ಪಾಲಿಪ್ಸ್ ಆಗಲಿ, ಪಾಲಿಸಿಸ್ಟಿಕ್ ಓವರೀಸ್ ಆಗಲಿ, ಇಲ್ಲಾಂದರೆ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಆಗಿರೋದು ಆಗಿರಲಿ, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಹಸ್ಬೆಂಡ್ಸಲ್ಲೂ ಬಂದು ಸ್ಪರ್ಮ್ ಕೌಂಟು ಅದೆಲ್ಲ ಕಮ್ಮಿ ಇರ್ಬೋದು, ಬೇರೆ ಬೇರೆ ರೀಸನ್ಸು ಆಗಿರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸಿಂಪಲ್ಲಾಗಿ ಒಂದು ಬೇಸಿಕ್ ನಾನು ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಕೊಡೋದ್ರಿಂದ ನೀವು ಇದನ್ನು ಫಾಲೋ ಮಾಡ್ಬೋದು. ಕನ್ಸಿಸ್ಟೆನ್ಸಿಯಾಗಿ ನೀವು ಒಂದು ಟೈಮ್ ಕೊಟ್ಟು ಒಂದು 2 to 3 months ನೀವು ಫಾಲೋ ಮಾಡಿದಂದರೆ 100% ನೀವು ಕನ್ಸೀವ್ ಆಗ್ಬೋದು ನ್ಯಾಚುರಲ್ಲಾಗಿ. ಯಾಕೆಂದರೆ ಒಂದು ಬಂದುಬಿಟ್ಟು ಬ್ಲಡ್ ಪ್ಯೂರಿಫಿಕೇಷನ್ ಮೆಥಡು. ಆ ಬ್ಲಡ್ ಪ್ಯೂರಿಫಿಕೇಷನ್ ಮೆಥಡ್ ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲು ನಮ್ಮದು ಬ್ಲಡ್ ಫಂಕ್ಷನ್ಸ್ ಏನಂದರೆ, ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡುತ್ತೆ, ಒಂದು ಎಲ್ಲ ರೀತಿಯ ಆಲ್ಕಲೈನ್ ಆಗಲಿ ಆ್ಯಸಿಡಿಟಿ ಆಗಲಿ ಒಂದು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತು ಇದು ಆಕ್ಸಿಜನ್ ಆಗಲಿ, ಮತ್ತು ನ್ಯೂಟ್ರಿಯೆಂಟ್ಸು, ಹಾರ್ಮೋನ್ಸು, ವೇಸ್ಟ್ ಪ್ರಾಡಕ್ಟ್ಸು, ಇಮ್ಯುನಿಟಿ, ಪ್ರತಿಯೊಂದು ಎಲ್ಲ ತಲೆಯಿಂದ ಕಾಲು ತನಕ ಅದು ಬ್ಲಡ್ಡು ಎಲ್ಲ ಕಡೆ ಸಪ್ಲೈ ಮಾಡುತ್ತೆ. ಇದು ಮೇನ್ ಫಂಕ್ಷನ್ಸು. ನಮ್ಮ ಬ್ಲಡ್ಡು ಚೆನ್ನಾಗಿ ತಿಕ್ಕಿದ್ರೆ ಇದು ಎಲ್ಲ ಫಂಕ್ಷನ್ಸ್ಗೂ ಸ್ವಲ್ಪ ಕಷ್ಟ ಆಗುತ್ತೆ, ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ನಮ್ಮ ಬ್ಲಡ್ಡು ಯಾವಾಗ ಒಂದು ಬ್ಯಾಲೆನ್ಸ್ನ ಆಲ್ಕಲೈನ್ ಬ್ಯಾಲೆನ್ಸ್ ಅದು ಮೇಂಟೈನ್ ಮಾಡಿದರೆ 100% ಇದು ನ್ಯೂಟ್ರಿಯೆಂಟ್ಸ್ ಆಗಲಿ ಹಾರ್ಮೋನ್ಸ್ ಆಗಲಿ ಪ್ರತಿಯೊಂದು ಆರ್ಗನ್ಸ್ಗೂ ಒಳ್ಳೆ ರೀತಿಯಲ್ಲಿ ರೀಚ್ ಆಗುತ್ತೆ. ಅದು ಸೊ ಇದನ್ನು ರೀಸೆಟ್ ಮಾಡೋದ್ರಿಂದ ನಿಮ್ಮದು ಒಳಗಡೆ ಇರೋ ಇಂಟರ್ನಲಿ ಏನು ಪ್ರಾಬ್ಲಮ್ಸ್ ಇದ್ದರೂ ಇದು ಒಂದು ಬ್ಯಾಲೆನ್ಸಿಗೆ ಬರುತ್ತೆ. ಸೊ ನಮ್ಮ ಹೊರಗಡೆ ಫಿಸಿಯೋಲಾಜಿಕಲಿ ನಮಗೆ ಏಜ್ ಅನ್ನೋದು ನಮಗೆ ಇದೆ, ಆದರೆ ಇಂಟರ್ನಲಿ ನಮಗೆ ಯಾವುದೇ ರೀತಿಯ ಏಜ್ ಇರೋದಿಲ್ಲ ಇಂಟರ್ನಲ್ ಆರ್ಗನ್ಸ್ಗೆ. ಯಾಕೆಂದರೆ ಇಂಟರ್ನಲ್ ಆರ್ಗನ್ಸು ನಾವು ಎಷ್ಟು ಹೆಲ್ತಿಯಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೆ ಆರೋಗ್ಯವಾಗಿರ್ತೀವಿ, ಮತ್ತು ಎಲ್ಲ ರೀತಿಯ ಫಂಕ್ಷನ್ಸು ಚೆನ್ನಾಗಿ ನಡ್ಕೊಂಡು ಹೋಗ್ಬೋದು. ಈ ಬ್ಲಡ್ ಅನ್ನೋದು ಏನಕ್ಕೆ ಇಷ್ಟೊಂದು ಪ್ರಿಫರೆನ್ಸ್ ನಾವು ಕೊಡಬೇಕು, ಬ್ಲಡ್ ಸರ್ಕ್ಯುಲೇಷನ್ಗೆ ಯಾಕೆ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ಬ್ಲಡ್ ಅನ್ನೋದು ನಮ್ಮ ಬಾಡಿಯಲ್ಲಿ ಒಂದು ಹೈವೇ ಇದ್ದ ಹಾಗೆ. ಒಂದು ಹೈವೇ ಚೆನ್ನಾಗಿದ್ದರೆ, ಒಂದು ಸ್ಟ್ರಾಂಗ್ ಆಗಿದ್ದರೆ, ಒಂದು ಕ್ಲಿಯರ್ ಆಗಿದ್ದರೆ ಎಲ್ಲ ರೀತಿಯ ವೆಹಿಕಲ್ಸು ಚೆನ್ನಾಗಿ ಪಾಸ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿಯ ಅಬ್ಸ್ಟ್ರಕ್ಷನ್ ಇರೋದಿಲ್ಲ, ಯಾವುದೇ ರೀತಿಯ ಕಾಯಿಲೆಗಳಾಗಲಿ, ನೋವಾಗಲಿ, ಇನ್ಫ್ಲಮೇಷನ್ನು, ಕ್ಯಾನ್ಸರ್ ಆಗಲಿ ಪ್ರತಿಯೊಂದು ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಎಲ್ಲ ಫಂಕ್ಷನ್ಸು ಒಳ್ಳೆ ರೀತಿಯಲ್ಲಿ ನಡೆಯೋ ಹಾಗೆ ಮಾಡುತ್ತೆ ಬ್ಲಡ್ಡು. ಸೊ ಅದವನ್ನು ಇವಾಗ ಏನಾದರೂ ನೀವು ಇಷ್ಟೊಂದು ಪ್ರಾಬ್ಲಮ್ ಇರ್ಬೋದು, ಆದರೆ ಎಲ್ಲ ಪ್ರಾಬ್ಲಮ್ಗೂ ಯಾವಾಗಲೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಒಂದು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗದೇ ಇರೋಕ್ಕೆ ಮೊದಲು, ಯಾವುದೇ ಒಂದು ಮಕ್ಕಳಾಗಿಲ್ಲ ಅಂತ ಡಿಸಿಷನ್ ತಗೊಳ್ಳೋಕೆ ಮೊದಲು ಒಂದು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳಿ. ಒಳ್ಳೆ ಕೌನ್ಸಿಲರ್ ಹತ್ರ ಒಂದು ಹಸ್ಬೆಂಡ್ ವೈಫು ಕಪಲ್ಸ್ ಹೋಗಿ ಕೌನ್ಸಿಲಿಂಗ್ ತಗೊಳ್ಳಿ. ಮತ್ತು ಈ ಬ್ಲಡ್ ಪ್ಯೂರಿಫಿಕೇಷನ್ ನಮ್ಮ ಬಾಡಿಯಲ್ಲಿ ಹಸ್ಬೆಂಡು ವೈಫು ಇಬ್ಬರು ಒಂದು ಚೆನ್ನಾಗಿ ಒಂದು ಡಯಟು ಒಂದು ಮಾಡಿಫೈ ಮಾಡ್ಕೊಳ್ಳೋದ್ರಿಂದ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ, ಹಾಗೂ ಒಂದು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋದ್ರಿಂದ, ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಮ್ಮಿ ಆಗೋದ್ರಿಂದ ಇದನ್ನು ನೀವು ರೀಸೆಟ್ ಮಾಡ್ಕೊಬೋದು. ಸೊ ಆ್ಯಂಡ್ ದ ಥರ್ಡ್ ಒನ್ ಇಸ್ ಲೈಫ್ ಸ್ಟೈಲ್ ಚೇಂಜಸ್. ಇದು 3 ನಾವು ಮಾಡ್ಕೊಳ್ಳೋದ್ರಿಂದ 100% ನಮ್ಮ ಬ್ಯಾಲೆನ್ಸು, ನಮ್ಮ ಬಾಡಿಯಲ್ಲಿ ಎಲ್ಲ ರೀತಿಯ ಬ್ಯಾಲೆನ್ಸ್ ಬರುತ್ತೆ. ಆಮೇಲೆ ಯಾವ ರೀತಿಯ ಇನ್ಫೆಕ್ಷನ್ ಆಗಲಿ, ಇನ್ಫ್ಲಮೇಷನ್ ಆಗಲಿ, ಸ್ಟ್ರಕ್ಚರಲ್ ಪ್ರಾಬ್ಲಮ್ ಆಗಲಿ, ಹಾಗೂ ಫಂಕ್ಷನಲ್ ಪ್ರಾಬ್ಲಮ್ಸ್ ಯಾವುದೇ ರೀತಿಯ ಪ್ರಾಬ್ಲಮ್ಸು ಬರೋದೇ ಇಲ್ಲ. ಸೊ ನಿಮಗೇನಾದರೂ ಮೋರ್ ಇನ್ಫಾರ್ಮೇಷನ್ ಬೇಕು ಇನ್ಫರ್ಟಿಲಿಟಿ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಕೆಳಗಡೆ ಕಮೆಂಟಲ್ಲಿ ಪ್ರೆಗ್ನೆನ್ಸಿ ಅಂತೇಳಿ ನೀವು ಕಮೆಂಟ್ ಮಾಡ್ಬೋದು.